ಏನೋ ಹೇಟ್ ಸ್ಪೀಚ್ ಕಾನೂನು ತರ್ತಾರೆ, ಏನೋ ಆಗ್ಬಿಡುತ್ತೆ. ನನಗೆ ಮಾಧ್ಯಮದವರು ಏನು ಹೇಟ್ ಸ್ಪೀಚ್ ತರ್ತೀರ, ಹೇಟ್ ಸ್ಪೀಚ್ ಏನು ನನಗೆ ಅರ್ಥ ನಾನು ಯಾಕಪ್ಪ ಏನು ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ದೀರಲ್ಲ ನೀವೆಲ್ಲ ಅಂತ ಹೇಳಿದೆ. ಆಲ್ರೆಡಿ ದ್ವೇಷ ಸಾಧಿಸುವಂತ ಪುಸ್ತಕಗಳನ್ನ ಕೋಟ್ ಮಾಡಿದ್ರೆ, ಆಲ್ರೆಡಿ ಮುದ್ರಣ ಆಗಿರುವಂತ ಒಂದು ನಿಮಿಷ, ಆಲ್ರೆಡಿ ಮುದ್ರಣ ಆಗಿರುವಂತ ಯಾವ್ದಾದ್ರು ಪುಸ್ತಕಗಳು, ಯಾವ್ದಾದ್ರು ಗ್ರಂಥಗಳು ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂತದ್ದನ್ನ ಕೋಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ಬರ್ತದೆ ನಿಮ್ಗೆ? ಅಲ್ಲ, ಯಾವ್ದೋ ಗ್ರಂಥನ ಕೋಟ್ ಮಾಡ್ತೀವಪ್ಪ, ಅದರಲ್ಲಿ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ, ಅದರಲ್ಲಿ ಅದನ್ನ ಕೋಟ್ ಮಾಡ್ತೀವಿ. ಅವಾಗ ಆ ಹಳೆ ಪುಸ್ತಕದಲ್ಲೂ ಕೂಡ ಅದಿದ್ರೆ ಅದು ಕೂಡ ಕವರ್ ಆಗುತ್ತೆ. ಹಿಂದೆ ಏನು ಪ್ರಿಂಟ್ ಆಗಿದೆ, ತಾವು ಹೇಳಿದ್ರೆ ಪ್ರಿಂಟ್ ಆಗೋಗ್ಬಿಟ್ಟಿದೆಯಲ್ಲ, ಈಗೇನು ಮಾಡೋದು? ಈವನ್ ದಟ್ ಬುಕ್ ವಿಲ್ ಬಿ ಟೇಕನ್ ಕೇರ್ ಇದರಲ್ಲಿ. ಅದನ್ನ ಹಂಗೆ ಬಿಟ್ರೆ ಅದು ಹಳೆ ಪಬ್ಲಿಕೇಶನ್ ಅದು ಅಂತ ಹೇಳ್ತಾರೆ. ಸೊ ದಟ್ ಓಲ್ಡ್ ಪಬ್ಲಿಕೇಶನ್ ಆಲ್ಸೋ ವಿಲ್ ಬಿ ಅಟ್ರಾಕ್ಟೆಡ್ ಇನ್ ದಿಸ್. ದಟ್ ಈಸ್ ವೈ ದಿಸ್ ಪ್ರಾವಿಷನ್ ಇಸ್ ಮೇಡ್. ನೀವು ಇದರ ಮುಂದಾಲೋಚನೆ ಇಲ್ಲದಲೇ ಮಾಡ್ತಾ ಇದ್ದೀರಿ. ಇದು ಬಹಳ ದೊಡ್ಡ ಅಪಾಯವನ್ನ ಸೂಚಿಸ್ತಾ ಇದೆ. ನಾನು ಯಾವ ಗ್ರಂಥ ಏನು ಅನ್ನೋದನ್ನ ಆಮೇಲೆ ಕೋಟ್ ಮಾಡ್ತೇನೆ, ಪ್ರತಿಪಕ್ಷ ಮಾತು. ಆದ್ರೆ ಇದು ಬಹಳ ಅಪಾಯದ ಸೂಚನೆಯನ್ನು ತೋರಿಸ್ತಾ ಇದೆ. ಅಲ್ಲ, ಯಾವ್ದಾರು ಇರಲಿ, ನನಗೆ ಅರ್ಥ ಆಯ್ತು ತಮ್ಮ ಹೇಳಿದ್ದು. ಸ್ವಲ್ಪ ಯೋಚನೆ ಮಾಡಿದೆ ನಾನು. ಅದಕ್ಕೆ ಗೃಹ ಇಲಾಖೆಯನ್ನು ಕೊಟ್ಟಿದ್ದಾರೆ ತಮಗೆ. ರಿಯಾಕ್ಟ್ ಮಾಡಿದ್ದಿಲ್ಲ. ಗೃಹ ಇಲಾಖೆಯನ್ನು ಅದಕ್ಕೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾವುದು BNSS ಅಲ್ಲಿ ಕವರ್ ಆಗೋದಿಲ್ಲ ಅದನ್ನ ನಾವು ಇಲ್ಲಿ ತರಬೇಕಾಗಿದೆ. ನೀವು ತಂದಿರೋಂಥ ಬಿಲ್ ಏನಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ ಅವರು ಒಂಥರ ಹಿಟ್ಲರ್ ಆಗೋತಾರೆ, 100% ಹಿಟ್ಲರ್ ಆಗೋತಾರೆ. ಏನೇನು ಪದ ತಂದಿದ್ದಾರೆ ಅಂದರೆ ಮಾನಸಿಕ ನೋವು, ಅವನು ಏನಕ್ಕೆ ನೋವು ತಗೊಂಡಿರ್ತಾನೋ ಗೊತ್ತಿಲ್ಲ, ಮಾನಸಿಕ ನೋವು, ದ್ವೇಷ ಭಾವನೆ, ಈ ಥರದ್ದೆಲ್ಲ ಪದಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಂವಿಧಾನದ 19(1)(a) ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದರ ಪೂರ್ತಿ ವೈಲೇಷನ್ ಆಗ್ತೈತಿ. ಆ ಸ್ವಾತಂತ್ರ್ಯನೇ ವೈಲೇಷನ್. ಹೇಳಿದ್ರು ಚಿತ್ರ ಅಂತ, ಇನ್ಮೇಲೆ ಕಾರ್ಟೂನು ಯಾರು ಬರೆಯಂಗಿಲ್ಲ, ನೀವ್ಯಾರು ಅದು ಕಾಲಮ್ ನೋಡ್ತಾ ಇರ್ತೀನಿ ನಾನು, ಇದೆಲ್ಲದರಲ್ಲೂ ಕಾರ್ಟೂನ್ಗಳು ಬರ್ತಾ ಇದೆ. ಕೆಲವು ಪತ್ರಿಕೆಯವರು ಸತತವಾಗಿ 75 ವರ್ಷದಿಂದ ಕಾರ್ಟೂನ್ ಹಾಕೊಂಬರ್ತಾ ಇದೆ. ಇನ್ಮೇಲೆ ಕಾರ್ಟೂನ್, ನೋ ಕಾರ್ಟೂನ್ ಆಗ್ಬೋದು, ದ್ವೇಷ ಆಗ್ಬಾರ್ದು ಅಷ್ಟೇ. ಏನ್ ದ್ವೇಷ ಅದರಲ್ಲಿ ಮಾಡೇನೆ ಹಾಕೋದು. ಇವಾಗ ಯಾವುದೋ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ರೆ ಇಡೀ ಸಂಸ್ಥೆಯ ಮೇಲೇನೆ ಕೇಸು. ಈಗ ಯಾರೋ ಕೊಲೆ ಮಾಡ್ತಾನೆ ಯಾರ್ದೋ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಯಾರೋ ಮಗ ಮಾಡ್ತಾನೆ, ಅವ್ರ ಅಪ್ಪನ ಅವ್ರ ಅಮ್ಮನ ಜೈಲಿಗೆ ಹಾಕ್ತೀರಾ? ಕಾನೂನು ಯಾವ ಕಾನೂನಲ್ಲಿ ಹೇಳ್ತೈತೆ ನಿಮಗೆ? ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಇದನ್ನು? ಈ ಅಧಿಕಾರವನ್ನ ಪೊಲೀಸರಿಗೆ ಕೊಡೋ ಮುಖಾಂತರ ಒಂದು ರೀತಿ ಪೊಲೀಸ್ ಇಲಾಖೆಗೆ ಸ್ವೇಚ್ಛಾಚಾರ, ದುಡ್ಡು ವಸೂಲಿ, ಈಗಂತೂ ದುಡ್ಡು ವಸೂಲಿ ಜಾಸ್ತಿ ಆಗಿದೆ, ಇನ್ನಷ್ಟು ಮಾಡ್ತಾ ಇದ್ದೀರಾ. ಬೇಲ್ ಇಲ್ಲ, ಡೈರೆಕ್ಟ್ ಜೈಲ್, ನೋ ಬೇಲ್, ಗೋ ಟು ಜೈಲ್. ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬಯಸಕ್ಕೆ ನಾವು ಸಾಧ್ಯ ಈ ದೇಶದ ಮೇಲೆ? ಎಮರ್ಜೆನ್ಸಿ ತಂದೋರಿಂದ ನಾವೇನು ಸಾಧ್ಯ? ಅಧ್ಯಕ್ಷರೇ, ಇಲ್ಲಿ ನನಗನ್ಸೋ ಪ್ರಕಾರ ಇವರು ಒಂದು ರೀತಿ ರಾಜಕೀಯದ ದ್ವೇಷ ತೀರ್ಸ್ಕೊಳೋದಕ್ಕೆ ಇದು ಒಂದು ಒಳ್ಳೆ ವೆಪನ್, ಬ್ರಹ್ಮಾಸ್ತ್ರ ಮಾಡ್ಕೊಂತಾರೆ ರಾಜಕಾರಣಿಗಳು, ಯಾರೇ ಇರ್ಬೋದು, ಅವ್ರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕೆ ಮಾಡ್ತಾವ್ರು. ಇಷ್ಟು ದಿನದಿಂದ ಒಂದು ಸ್ವಾತಂತ್ರ್ಯ ಇತ್ತು, ವಾಕ್ ಸ್ವಾತಂತ್ರ್ಯ ಇತ್ತು. ಇಲ್ಲಿ ನನಗನ್ಸ್ತತೆ ಅಲ್ಟಿಮೇಟ್ ಆಗಿ ಏನು ಅಶ್ವತ್ಥನಾರಾಯಣ, ಅಲ್ಟಿಮೇಟ್ ಆಗಿ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇ. ವೋಟ್ ಬ್ಯಾಂಕ್, ಯಾರನ್ನೋ ಸಂತೃಪ್ತಿ ಮಾಡೋಕ್ಕೆ ಯಾರನ್ನೋ ಜೈಲಿಗೆ ಹಾಕೋದು, ಅದನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳಕ್ಕೆ ನೀವು ಹೊರಡಿಸಿದ್ದೀರ. ಒಂದು ರೀತಿ ಅಭಿವ್ಯಕ್ತ ಸ್ವಾತಂತ್ರ್ಯ ಮೇಲಿನ ಆಕ್ರಮಣ ಅಂತ ಹೇಳ್ಬೋದು. ಇವರೇನೋ 2 ವರ್ಷ ಇರ್ತಾರೆ ಅಷ್ಟೇ, ಆಮೇಲೆ ಬೇರೆ ಸರ್ಕಾರ ಬಂದರೆ ಮತ್ತೆ ಅವ್ರಿಗೆ ವೆಪನ್. ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ ಆಗ್ತತೆ, ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ 100% ಮಾಡೇ ಮಾಡ್ತಾರೆ. ಯಾವುದೋ ಇವರೊಂದು ಕೋಮಿಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬರೋರು ಇನ್ನೊಂದು ಕೋಮಿಗೆ ಸಪೋರ್ಟ್ ಮಾಡ್ತಾರೆ. ಅವಾಗ ಏನು ಪರಿಸ್ಥಿತಿ ಏನಾಗ್ತೈತೆ? ಅನಾಹುತ ಆಗೋಗ್ತೈತೆ. ಕಾನೂನು ತರಕ್ಕೆ ಮುಂಚೆ ಯೋಚನೆ. ಇದರಿಂದ ಸಮಾಜಕ್ಕೇನು ಒಳ್ಳೇದಾಗಲ್ಲ. ಯಾರನ್ನೋ ಟಾರ್ಗೆಟ್ ಮಾಡಬೇಡಿ. ನಾಳೆ ಇದು ತಿರುಗುಬಾಣ ನಿಮಗೂ ಆಗುತ್ತೆ. ತಿರುಗುಬಾಣ, ಎಚ್ಚರಿಕೆ ಇರಬೇಕು. ಇಂಥ ಕಾನೂನು ಮಾಡಬೇಕಾದ್ರೆ 100 ಸರಿ. ಇವಾಗ ನಮ್ಮ ಡಾಕ್ಟ್ರು ತಂದರು, ಡಾಕ್ಟ್ರು ಎಂಥ ಬಿಲ್ ತಂದರು, ಎಲ್ಲ ಇಡೀ ಸದನ ಹೇಳ್ತು, ಎಸ್ ವಿ ಆರ್ ವಿತ್ ಯು ಮಾದೇವಪ್ಪ ಅಂತ ಹೇಳಿದ್ರು. ಮಾದೇವನ್ ಥರ ನಡ್ಕೊಳ್ರಿ. ಈ ಪರಮೇಶ್ವರ್ ಅದೇ ಹೆಸರು.